ಮಕ್ಳು ಬಿಟ್ಟು ಓಡೋಗೋ ಮನೆ ಹಾಳಿದಿರಾ, ಗಂಡನ್ನ ಬಿಟ್ಟು ಹೋಗೋ ಗಯ್ಯಾಳಿಗಳ ಬೇವರ್ಸಿಗಳ, ನಿಮ್ಗೇನೇ ದೊಡ್ಡ ರೋಗ ಬಂದಿದೆ. ಕೆಲವು ಹೆಣ್ಮಕ್ಳಿಗೆ ಅದೇನ್ ದೊಡ್ಡ ರೋಗ ಬಂದು ಸಾಯ್ತಾ ಇದಾರೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನೋದನ್ನ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ಳಿ. ರೀಲ್ಸ್ ಆಗಿ ನೋಡಿ. ನಿಮ್ನ ತ್ರಿಪುರ ಸುಂದರಿ ಆಗಿದ್ಯಾ, ನಿನ್ ನೈಲ್ ಸಖತ್ತಾಗಿದೆ, ನಿಮ್ ಸ್ಮೈಲ್ ಸಖತ್ತಾಗಿದೆ, ನಿಮ್ ಹಲ್ ಸಖತ್ತಾಗಿದೆ, ನಿಮ್ ಕಣ್ ಸಖತ್ತಾಗಿದೆ, ನೀನ್ ಸೂಪರ್ ಆಗಿದ್ಯಾ, ಮೋನಾಲಿಸಾ ತರ ಇದ್ಯಾ ಅಂದ್ರೆ ಅದನ್ನ ಅರ್ಥ ಮಾಡ್ಕೋ ಫಸ್ಟ್. ಯಾವನಾನ ಒಳ್ಳೆಯವನು, ಒಳ್ಳೆ ಹುಡುಗ, ಒಳ್ಳೆ ಸಂಸ್ಕಾರ ಅಂತ ಇರೋನು ಯಾವನು ಆತರ ಹೇಳೋದಿಲ್ಲ. ಯಾವನು ಮೆಸೇಜ್ ಮಾಡೋದು, ಫೋನ್ ಮಾಡೋದಿಲ್ಲ. ಅವ್ನು ಹೇಳಿದ ತಕ್ಷಣ ಗಂಡನ್ನ ಬಿಟ್ಟು ಮಕ್ಳನ್ನ ಬಿಟ್ಟು ಅನಾಥರು ಮಾಡಿ ಓಡೋಗ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ನಿಜವಾಗ್ಲೂ ನೀವು ಹೆಣ್ಮಕ್ಳ, ನೀವು ಎಂಟರ್ಟೈನ್ಮೆಂಟ್ ತರ ನೋಡಿ. ನೀವೇ ಎಂಟರ್ಟೈನ್ಮೆಂಟ್ ಆಗಿ ಆಹಾರ ಆಗ್ಬೇಡಿ. ಒಬ್ಬ ಮದ್ವೆ ಆಗಿರೋ ಹುಡುಗಿನ ಕರ್ಕೊಂಡು ಓಡೋಗ್ತಾನೆ ಅಂದ್ರೆ ಅಂತವನ್ಗೆ ನೀವು ಎಷ್ಟ್ ಜನ ಒಳ್ಳೆಯವನಾಗಿರೋನು. ಅವಳು ನಮ್ಮ ಅಕ್ಕ ತಂಗಿ ತರ, ಅವಳಿಗೆ ಮೆಸೇಜ್ ಮಾಡಬಾರ್ದು, ಅವಳಿಗೆ ಕಾಲ್ ಮಾಡಬಾರ್ದು, ಅವಳ ಮಕ್ಳನ್ನ ಅನಾಥರು ಮಾಡಬಾರ್ದು, ಅವ್ನ ಗಂಡನ ಜೀವನ ಹಾಳು ಮಾಡಬಾರ್ದು ಅಂತ ನೋಡ್ತಾರೆ. ಯಾವನೋ ಗೊತ್ತು ಗುರಿ ಇಲ್ದೆ ನಿಂದೆ ಓಡೋಗ್ತೀರಾ. ಅವ್ನು ಎಷ್ಟ್ ದಿನ ಅಂತ ಸಾಕ್ತಾನೆ ನಿಮ್ಮನ್ನ? 16 ವರ್ಷ ಸಾಕಿರೋ ಗಂಡನ್ ಬಿಟ್ಟು ಹೋಗ್ತೀರಾ. ನೀವೇ ಜನ್ಮ ಕೊಟ್ಟು ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರೋ ಮಕ್ಳನ್ನ ಬಿಟ್ಟು ಓಡೋಗ್ತೀರಾ. ನಿಜವಾಗ್ಲೂ ಅವ್ನು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಬಾಳಿಸ್ತಾನ. 3 ದಿನ ರುಚಿ ತೀರ್ಸ್ಕೊಂಡು ಎಲ್ಲಾನ ಕೊಲೆ ಮಾಡಿ ಬಿಸಾಕ್ತಾನೆ. ಗೊತ್ತು ಗುರಿ ಇಲ್ದಾರವ್ರನ್ನ ನಂಬ್ಕೊಂಡು ಹೋಗ್ತಿರಲ್ಲ. ಗೊತ್ತು ಗುರಿ ಇರೋ ಅಂತ ಬಂಧು ಬಳಗದವ್ರೇ ಆಗ್ಲಿ, ಸ್ನೇಹಿತರೇ ಆಗ್ಲಿ, ಸಹಾಯ ಮಾಡಿ ಅಂದ್ರೆ ಸಹಾಯ ಮಾಡಲ್ಲ ಅಂತ ತಿಳಿದ್ರಲ್ಲಿ ಯಾವನೋ ಬೇವರ್ಸಿ ನನ್ ಮಗನ್ ನಂಬ್ಕೊಂಡು ಹೋಗ್ತೀರಾ. ನಿಜವಾಗ್ಲೂ ಒಳ್ಳೆ ಗಂಡ್ಮಕ್ಳು, ಮದ್ವೆ ಆಗಿರೋ ಹೆಣ್ಮಕ್ಳಿಗೆ, ತಾಯಿದಿರಿಗೆ ಯಾವನು ಮೆಸೇಜ್ ಮಾಡಿ ಕಾಲ್ ಮಾಡಿ ನೀನ್ ತ್ರಿಪುರ ಸುಂದರಿ ಅನ್ನಲ್ಲ. ಅವ್ನು ನಿಜವಾಗ್ಲೂ ಒಳ್ಳೆಯವನಾದ್ರೆ ಅವ್ನ ಹೆಂಡತಿ ಮಕ್ಳನ್ನ ಚೆನ್ನಾಗಿ ಸಾಕ್ತಾನೆ, ಅವ್ನ ಹೆಂಡತಿನ ಹೊಗಳ್ತಾನೆ, ಅವ್ರ ತಂದೆ ತಾಯಿಗೆ ಅನ್ನ ಹಾಕ್ತಾನೆ. ಕಂಡೋರ್ ಹೆಂಡತಿ ಮೇಲೆ ಕಣ್ಣು ಹಾಕಲ್ಲ, ಕಂಡೋರ್ ಹೆಂಡತಿ ಮೇಲೆ ಕಣ್ಣು ಹಾಕೋನ್ ಜೊತೆ ಹೋಗ್ತಿರಲ್ಲ. ನೀವು ಹಾಳಾಗೆ ಹೋಗ್ತೀರಾ, ಉದ್ಧಾರ ಅಂತ ಆಗಲ್ಲ. ನಿಮ್ ಜೀವನನೂ ಹಾಳಾಗೋಗುತ್ತೆ, ಕೊನೆಗೊಂದಿನ ಜೀವನೂ ಕಳ್ಕೊಬೇಕು. ಈ ಕಡೆ ಅತ್ತೆ ಮನೇನೂ ಇಲ್ಲ, ಆ ಕಡೆ ಗಂಡನ ಮನೇನೂ ಇಲ್ಲ.